ಮೊದಲಿದೆಲ್ಲ ಹಾಗೆ ಇದೆ. ನಾನು ಎಲ್ಲ ಪೂಜೆಗೆ ಅಣಿ ಮಾಡು ಅಂತ ಹೇಳ್ಬಿಟ್ಟು ಹೋಗಿ ಎಷ್ಟೊತ್ತಾಯ್ತು. ಒಳ್ಳೆ ಸಮಯದಲ್ಲಿ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರೆ ಯಾರು ಕಿವಿಗೆ ಹಾಕೊಳ್ಳಲ್ಲ. ಮಧುರಾ, ಮಧುರಾ, ಏನಮ್ಮ? ಏನಮ್ಮ, ಪೂಜೆಗಿನ್ನೂ ಏನು ತಯಾರೇ ಆಗಿಲ್ಲ. ಒಳ್ಳೆ ಸಮಯ ಇರುವಾಗಲೇ ಪೂಜೆ ಮಾಡ್ಕೋಬೇಕಲ್ವಾ? ಪಂಚಾಂಗ ಶ್ರವಣ ಓದಕ್ಕೆ ಗುರುಗಳು ಮನೆಗೆ ಬರ್ತಾ ಇದ್ದಾರೆ. ಅಷ್ಟೊಳಗಾಗಿ ನಾವೆಲ್ಲ ಪೂಜೆ ಮುಗಿಸ್ಕೋಬೇಕಲ್ವಮ್ಮ? ಓ, ಪಂಚಾಂಗ ಶ್ರವಣ ಇದೆಯಾ ಇವತ್ತು? ವೆರಿ ಗುಡ್, ವೆರಿ ಗುಡ್. ಯಾರ್ಯಾರ ಹಣೆ ಬಾರ ಏನು ಅಂತ ನೋಡೋಣ. ನೀನ್ ರೆಡಿ ಆಗಿದ್ಯಲ್ವಮ್ಮ? ಹಾ ಅಮ್ಮ. ದೇವ್ರನ್ನೆಲ್ಲ ಅಣಿ ಮಾಡಿ ನೀನೇ ಕಲಶ ಪ್ರತಿಷ್ಠಾಪನೆ ಮಾಡಿಬಿಡು. ಸರಿ ಅಮ್ಮ. ಬೇಗ ಬೇಗ ಪೂಜೆಗೆ ರೆಡಿ ಮಾಡಿಬಿಡು, ಇಲ್ಲಾಂದ್ರೆ ರಾಹುಗಾಲ ಶುರು ಆಗ್ಬಿಡುತ್ತೆ. ನೀನ್ ಕಳಸ ಇಡ್ತೀಯ ಮಧುರಾ? ಅದು ಹೇಗೆ ಕಳಸ ಇಡ್ತೀಯ ಅಂತ ನಾನು ನೋಡ್ತೀನಿ. ಈ ಮನೇಲಿ ಇದು ಮೊದಲೇ ಹಬ್ಬ ನಿಂದು. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಬೊಟ್ಟಿಡ್ಲ, ಒಂದೊಳ್ಳೆ ಬೈಗೊಳವ ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ. ನೀನು ಈ ಸೀರೆ ಉಡ್ಕೊಂಡ್ರೆ ಸೀರೆ ಚೆನ್ನಾಗಿ ಕಾಣಿಸುತ್ತೆ. ಕಿಡಿಗೇಡಿ ಕನಸೊಂದ ಕಟ್ಟಿರ್ಲ, ತಡ ಮಾಡದೆ ಸಣ್ಣ ಮುತ್ತಿಡ್ಲ, ಇದು ಯಾವುದು ಹೇಳ್ದೇನೆ ಮುಚ್ಚಿಡ್ಲ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಏನಿದು? ಕಣ್ಣ ಕಾಡಿಗೆ ಹಚ್ಕೊಳ್ಳೋ ಬದಲು ಬೆಳ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಅಮ್ಮ, ಗೊತ್ತೇ ಆಗ್ಲಿಲ್ಲ. ಅದು ನೀವು ಅಷ್ಟೊಂದು ಕುಕ್ಕೊಂಡು ಬಂದ್ರಲ್ಲ, ನನ್ನ ಕೈಯೆಲ್ಲ ನಡ್ಗೋಯ್ತು. ನಾನು ಹೇಳೋ ವಿಷಯ ಕೇಳಿದ್ರೆ ಬರೀ ನಿನ್ನ ಕೈಯೆಲ್ಲ ಮೈಯೆಲ್ಲ ನಡ್ಗೋಗುತ್ತೆ ಅಷ್ಟೇ. ಯಾಕಂತೆ ಅಂಥದ್ದೇನಾಯ್ತು? ಯುಗಾದಿ ಹಬ್ಬದ ದಿನ ಈ ಮನೇಲಿ ದೇವ್ರಿಗೆ ಕಳಶ ಇಡೋ ಶಾಸ್ತ್ರ ಇದೆ. ಅದನ್ನ ಮನೆ ಸೊಸೆ ಮಾಡಬೇಕು. ಅಂದ್ರೆ ನೀನ್ ಮಾಡಬೇಕು. ಯಾರನ್ನ ಕೇಳಿ ಕಳಶ ಇಡ್ತಾ ಇದೀಯಾ? ಅದು ಅಮ್ಮ. ಕಾಯ್ತಾ ಇದ್ಯಾ? ಯಾರಾದ್ರೂ ಹೇಳಿ ಅಂತ ಕಾಯ್ತಾ ಇದ್ದೆ ಅಲ್ವಾ? ದೇವ್ರು ಮುಂದೆ ಕಳಶ ಇಟ್ಬಿಟ್ರೆ ಈ ಮನೆ ಸೊಸೆ ಆಗೋದೆ ಅನ್ಕೊಂಡ್ಯಾ? ಇಷ್ಟೆಲ್ಲ ಬುದ್ಧಿ ಓಡಿಸ್ತೀಯ ನೀನು? ಹ ಅಕ್ಕ, ಇವತ್ತು ಹಬ್ಬ ಕಣೆ, ಮನೇಲಿ ಜಗಳಾಡೋದು ಬೇಡ, ಎಲ್ರಿಗೂ ಬೇಜಾರಾಗತ್ತೆ. ಓ, ಈ ಮನೆಯವ್ರ ದೃಷ್ಟಿಲಿ ಒಳ್ಳೆಯವಳಾಗೋದು ನಿನ್ ಉದ್ದೇಶ. ಈ ಮಾತನ್ನ ಎಲ್ರು ಬಂದ್ಮೇಲೆ ಹೇಳೆ, ನಿನ್ ಮಾತಿಗೆ ಚಪ್ಪಾಳೆ ತಟ್ಟಿ ಬೆಂತಾಡ್ತಾರೆ. ನಾನ್ ಯಾಕೆ ಆ ರೀತಿ ಯೋಚನೆ ಮಾಡ್ಲಿ? ನನ್ಗಿದ್ರಿಂದ ಏನು ಉಪಯೋಗ? ಎಲ್ರು ಒಂದಲ್ಲ ಒಂದ್ ಕಾರಣಕ್ಕೆ ಬದುಕಿರೋರೆ. ಆದ್ರೆ ನೀನು ಈ ಮನೆ ಸೊಸೆ ಆಗ್ಬೇಕು ಅಂತಾನೆ ಬಯಸಿರೋಳು ಅಷ್ಟೇ. ಅದಕ್ಕೆ ಚೆನ್ನಾಗಿ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೆ. ಮಾಡಿರೋ ಪ್ಲಾನ್ಗಳನ್ನ ಇವಾಗ ಬಳಸ್ಕೊತಾ ಇದ್ಯಾ ಅಲ್ವಾ? ಯಾಕೆ ಈ ರೀತಿ ಮಾತಾಡ್ಕೊಳ್ತೀಯ? ನೋಡು, ನಾನ್ ನಿನ್ ನೆಮ್ಮದಿನ ಹಾಳು ಮಾಡೋದಕ್ಕೆ ಬಂದಿಲ್ಲ. ನಿನ್ ಪಟ್ಟನ್ ಕಿತ್ಕೊಳ್ಳೋದು ನಾನು ಯಾವತ್ತೂ ಆಸೆ ಪಟ್ಟೋಳಲ್ಲ ಕಡೆ. ಎತ್ತು ಹೇಳಿದ್ದೇನೆ, ಎಷ್ಟ್ ಸಲನೇ ಹೇಳ್ತೀಯಾ? ಪದೇ ಪದೇ ಹೇಳ್ಬಿಟ್ರೆ ನಿನ್ ಒಳಗಿರೋ ಕಲ್ಮಶ ಹೋಗಲ್ಲ. ಮೊದ್ಲು ನಿನ್ನ ಆತ್ಮ ಶುದ್ಧಿ ಮಾಡ್ಕೋ.
ನನ್ನ ಮನಸ್ಸು ನಿನ್ನ ವಿಚಾರದಲ್ಲಿ ತುಂಬಾ ಶುದ್ಧವಾಗಿದೆ ಕಡೆ. ಆದ್ರೆ ಅದು ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನೋಡು, ನಾನು ಈ ಮನೇಲಿ ಒಂದ್ ಕಡೆ ಹೇಗೋ ಇರ್ತೀನಿ ಕಣೆ. ನಮ್ಮಿಬ್ರ ಜಗಳದಿಂದ ಈ ಮನೆ ರಣರಂಗಾಗೋದು ಬೇಡ. ನಾವ್ ಕಿತ್ತಾಡೋದ್ರಿಂದ ನಂಗೆ ತವ್ರ ಮನೆ ಕೆಟ್ಟ ಹೆಸರು. ಮುಚ್ಚೆ ಬಾಯಿ. ತವ್ರ ಮನೆ ಅಂತೆ ತವ್ರ ಮನೆ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಇಡೋ ಅದೆಂತ ತವ್ರ ಮನೆನೆ. ನನ್ನ ಸ್ಥಾನಕ್ಕೆ ನಿನ್ನನ್ ಕರ್ಕೊಂಡ್ ಬಂದ್ ಕೂರ್ಸಿದಾರಲ್ಲ, ಆ ತವ್ರ ಮನೆನ ನಾನು ಹೊಗಳಬೇಕಾ? ದಯವಿಟ್ಟು ಈ ರೀತಿ ಎಲ್ಲ ಮಾತಾಡ್ಬೇಡ್ವೆ. ಅಪ್ಪ ಕೇಳ್ಕೊಂಡು ಬೇಜಾರ್ ಮಾಡ್ಕೋತಾರೆ. ನೀನ್ ಈ ರೀತಿ ಎಲ್ಲ ಮಾತಾಡಿದ್ರೆ ಅವ್ರು ಮತ್ತಷ್ಟು ನೊಂದ್ಕೋತಾರೆ. ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ. ಅಪ್ಪ ಕೇಳಿಸ್ಕೊಂಡ್ರೆ ಬೇಜಾರ್ ಮಾಡ್ಕೋತಾರೆ. ಪ್ಲೀಸ್. ಯಾಕ್ರೆ ಯಾಕೀಗ ಜಗಳ ಮಾಡ್ತಾ ಇದ್ದೀರಾ? ಜಗಳ ಮಾಡ್ತಿರೋದು ನಾನಲ್ಲ. ಕೂತಲ್ಲಿ ನಿಂತಲ್ಲಿ ನಾನು ಮಾಡಿದೆ ಸರಿ ಅಂತ ವಿಧಾನವಾದ ಮಾಡ್ತೀಯಲ್ಲ ಈ ನಿನ್ ಮಗಳು. ಅವಳಿಗೆ ಹೇಳು. ಅವಳು ನನ್ನ ಮಗಳಾದ್ರೆ ಹೀಗಾಗೆ ಮಾತ್ ಮರ್ಸ್ಬೇಡಪ್ಪ ನೀನು. ನಾನ್ ಹೇಳ್ದಷ್ಟು ಮಾಡು. ಇಷ್ಟು ದಿನ ನಿಮ್ಗಳು ಆಡಿದೆ ಆಟ ಆಯ್ತಲ್ಲ, ಈಗ್ಲಾದ್ರೂ ಯಾವ್ದೋ ಅನಾಥ ಹುಡುಗಿ ಬೇಡ್ಕೊತಿದ್ದಾಳೆ ಅನ್ಕೊಂಡು ದಯವಿಟ್ಟು ನನಗೆ ಸಹಾಯ ಮಾಡಿ. ಮನೆಯವ್ರ ಮನ್ಸಿಗೆಲ್ಲ ನೋವು ಆಗೋವಾಗ ನಡ್ಕೋಬೇಡ. ಜಗಳ ಏನಿದ್ರು ನಿನ್ನಮ್ಮಲ್ಲಿರ್ಲಿ, ಎಲ್ರಿಗೂ ಗೊತ್ತಾದ್ರೆ ದೊಡ್ಡ ರಾಮಾಯಣ ಆಗುತ್ತೆ ಕಡೆ. ಈ ಮನೆಯಲ್ಲಿ ಕುರುಕ್ಷೇತ್ರ ಶುರು ಆಗಿದೆ ನಿನ್ನಿಂದ. ಈಗ ನಮಗ್ ರಾಮಾಯಣದ ಪಾಠ ಹೇಳ್ಕೊಡಕ್ ಬರ್ತಿದ್ಯಾ? ನೀನೊಬ್ಬ ಸರಿ ಇದ್ದಿದ್ರೆ ನಮಗ್ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಧ್ವನಿ ಏರ್ಸ್ಬೇಡ್ವೆ, ಎಲ್ರು ಬಂದ್ಬಿಡ್ತಾರೆ. ಈಗ ಅಮ್ಮಯ್ಯ ಅಂತೀನಿ ಕಡೆ, ಕಿರ್ಚ್ಕೋಬೇಡ್ವೆ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಏನನ್ನಲ್ಲ. ಮೇಘನಾ, ಯಾಕಮ್ಮ ಏನಾಯ್ತು? ಯಾಕೆ ಹಿಂಗೆ ಕಿರ್ಚಾಡ್ತಿದ್ಯಾ? ನೋಡಿ ಬಾಬಾ, ನಾನ್ ಮಾಡ್ಬೇಕಾಗಿರೋ ಕೆಲಸ ನೀ ಮದ್ರ ಮಾಡ್ತಿದ್ದಾಳೆ. ಅದೇನು ನೀನ್ ಮಾಡ್ಬೇಕಿರೋ ಕೆಲಸ? ಹಬ್ಬದ ದಿನ ದೇವ್ರ ಮುಂದೆ ಕಳಶ ಪ್ರತಿಷ್ಠಾಪನೆ ಮಾಡ್ಬೇಕಾಗಿರೋ ನಾನು, ಆದ್ರೆ ಈ ಮದ್ರ ಯಾಕೆ ಮಾಡ್ತಿದ್ದಾಳೆ? ನೋಡು ಮೇಘನಾ, ಹೆಣ್ಮಕ್ಳಿಂತೆ ಹಬ್ಬದ ದಿವಸ ಕಿರ್ಚಾಡೋದು ಮನೆಗೆ ಒಳ್ಳೇದಲ್ಲ. ಅಂದ್ರೆ ಈ ಮದ್ರ ಮಾಡ್ತಿರೋದು ಸರಿನಾ? ನಾನೇ ಮಧುರಂಗ್ ಹೇಳಿದ್ದು ಕಳಶ ಪ್ರತಿಷ್ಠಾಪನೆ ಮಾಡು ಅಂತ. ಈಗೇನು ನೀನ್ ಮಾಡ್ಬೇಕಾ? ಮಾಡು. ಆದ್ರೆ ಅವಳು ಮಾಡೋದ್ರಲ್ಲಿ ತಪ್ಪೇನಿದೆಯೇ? ಪೂಜೆ ಕೆಲಸ ಯಾರು ಮಾಡಿದ್ರೇನೆ ಎಲ್ಲ ಒಂದೇ ಅಲ್ವಾ? ಒಂದೇ ಹೇಗಾಗತ್ತೆ? ಈ ಮನೇಲಿ ನಾನೇ ಬೇರೆ, ಅವಳೇ ಬೇರೆ. ಇದನ್ನ ನೀನ್ ನಮಗ್ ಹೇಳ್ಕೊಡ್ಬೇಕಾ ಮೇಘನಾ? ಅದ್ ಹಾಗಲ್ಲ ಅಮ್ಮ. ಈ ಮನೇಲಿ ನಾನ್ ಮಾಡೋ ಕೆಲ್ಸನ ನಾನೇ ಮಾಡ್ಬೇಕು. ಅದು ಬಿಟ್ಟು ಬೀದಿಲ್ ಹೋಗೋರೆಲ್ಲ ಮಾಡಿದ್ರೆ ನಾನ್ ಸಹಿಸಲ್ಲ. ಮೇಘನ ಜಾತಕದಲ್ಲಿ ದೋಷ ಇದೆ, ಅದಕ್ಕೆ ಈ ಮನೆಯಲ್ಲಿ ನೆಮ್ಮದಿ ಇಲ್ಲ. ವಿಕ್ರಮ್, ನಿನ್ನಂತೋಗಿ ಮನೆ ಜಾಗ ಇಲ್ಲ.